ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಜುಲೈ ತಿಂಗಳ 14ನೇ ತಾರೀಕು 2025ನೇ ಇಸ್ವಿ ನಮ್ಮನ್ನು ಅಗಲಿದ ಬಿ ಸರೋಜಾದೇವಿಯವರನ್ನು ಕುರಿತಂತೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಅಭಿನಯ ಸರಸ್ವತಿ ಎಂದೇ ಹೆಸರಾಗಿದ್ದ ಬಿ ಸರೋಜಾದೇವಿಯವರು ಬೊಗಸೆ ಕಂಗಳ ಕೃಷ್ಣ ಸುಂದರಿ. ಹಾಗಾಗಿ ಅವರಿಗೆ ಭಾರತದಾದ್ಯಂತ ಬಹಳ ಬೇಗ 4 ಭಾಷೆಗಳಲ್ಲಿ ಅಭಿನಯಿಸುವಂಥ ಅವಕಾಶ ಸಿಕ್ತು. ಬಿ ಸರೋಜಾದೇವಿಯವರನ್ನು ಕುರಿತಂತೆ ನಿಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ, ವಿಕಿಪೀಡಿಯಾದಲ್ಲಿ ಬೇಕಾದಷ್ಟು ಮಾಹಿತಿಗಳು ಸಿಗುತ್ತೆ. ಜೊತೆಗೆ ಪ್ರಿಂಟ್ ಮೀಡಿಯಾದಲ್ಲಿ, ವಿಷನ್ ಮೀಡಿಯಾಗಳಲ್ಲಿ ಬೇಕಾದಷ್ಟು ಸಂಚಿಕೆಗಳು ಬಂದಿದೆ. ಅವರ ವಿವಾದಗಳನ್ನು ಕುರಿತಂತೆ ಸಂಚಿಕೆಗಳು ಬಂದಿದೆ, ಬೇರೆ ಬೇರೆ ಮಾಹಿತಿಗಳು ಇರುತ್ತೆ. ಆದರೆ ಅವರ ಚಿತ್ರ ಜೀವನ ಯಾನವನ್ನು ವಿಶ್ಲೇಷಿಸೋದು ನಮ್ಮ ಈ ಒಂದು ಸಂಚಿಕೆಯ ಉದ್ದೇಶ. ಆದರೂ ಸಹ ಸಾಂಪ್ರದಾಯಿಕವಾಗಿ ಅವರ ಹಿನ್ನೆಲೆಯನ್ನು ಹೇಳಲೇಬೇಕಾಗುತ್ತೆ. ಜನವರಿ ತಿಂಗಳ 7ನೇ ತಾರೀಕು 1938ರಲ್ಲಿ ಅವರು ಚನ್ನಪಟ್ಟಣ ತಾಲೂಕಿನ ದಶಾವರದಲ್ಲಿ ಜನಿಸ್ತಾರೆ. ಒಕ್ಕಲಿಗ ಕುಟುಂಬದಲ್ಲಿ ಅವರ ಜನನವಾಗುತ್ತೆ. ಸರೋಜಾದೇವಿಯವರ ತಂದೆ ಭೈರಪ್ಪನವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮೈಸೂರಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ. ಅವರ ತಾಯಿ ರುದ್ರಮ್ಮನವರು ಒಬ್ಬ ಗೃಹಿಣಿ. ಮುಂದೆ ಈ ಕುಟುಂಬ ಬದುಕಿನ ಸಲುವಾಗಿ ಬಂದು ಬೆಂಗಳೂರಿನಲ್ಲಿ ನೆಲೆಸುತ್ತೆ, ಚಾಮರಾಜಪೇಟೆಯಲ್ಲಿ. ಅದೇ ಪ್ರದೇಶದಲ್ಲಿದ್ದಂಥ ಹೊನ್ನಪ್ಪ ಭಾಗವತರವರ ಪರಿಚಯವಾಗಿ ಮುಂದೆ ಬಿ ಸರೋಜಾದೇವಿಯವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಬಾಲ್ಯದಿಂದಲೇ ಬಿ ಸರೋಜಾದೇವಿಯವರಿಗೆ ನೃತ್ಯದಲ್ಲಿ ಆಸಕ್ತಿ ಇರುತ್ತೆ. ನೋಡಿ, ಆ ಕಾಲಘಟ್ಟದಲ್ಲಿ ಸಹ ಅವರ ತಂದೆ ತಾಯಿಗಳು ಆಕೆಯ ಒಂದು ಆಸಕ್ತಿಯನ್ನು ಪೋಷಿಸ್ತಾರೆ. ಪೊಲೀಸ್ ಅಧಿಕಾರಿಯಾಗಿದ್ದಂಥ ಭೈರಪ್ಪನವರು ಆಕೆಗೆ ನೃತ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಎಳೆಯ ಮಗಳು ನೃತ್ಯಾಭ್ಯಾಸವನ್ನು ಮಾಡಿ ದಣಿದು ಮನೆಗೆ ಬಂದು ಆಕೆಯ ಕಾಲಿನಲ್ಲಿ ಊತ ಕಾಣಿಸಿಕೊಂಡ್ರೆ ಅವರೇ ತೈಲವನ್ನು ಹಚ್ಚಿ ಆಕೆಗೆ ಆರೈಕೆ ಮಾಡ್ತಾ ಇರ್ತಾರೆ. ಇನ್ನು ತಾಯಿ ರುದ್ರಮ್ಮನವರು ಅಷ್ಟೇ ಆಕೆಯ ಕಲಾಭಿರುಚಿಗೆ ಪೋಷಣೆಯನ್ನು ಮಾಡ್ತಾರೆ. ಆದರೆ ಅವರು ಚಿತ್ರರಂಗಕ್ಕೆ ಅಡಿ ಇಡುವಾಗ ಈ ತಂದೆ ತಾಯಿಗಳಿಬ್ಬರೂ ಸ್ಪಷ್ಟವಾಗಿ ಹೇಳಿದ ಮಾತು ಅಂದರೆ, ನೀನು ಯಾವತ್ತೂ ಸಭ್ಯತೆಯ ಎಲ್ಲೆಯನ್ನು ಮೀರಿ ಹೋಗಬಾರದು. ತಾಯಿ ರುದ್ರಮ್ಮನವರಂತೂ ನೀನು ಸ್ವಿಮ್ ಸೂಟ್ ಹಾಕೋದಾಗಲಿ ಅಥವಾ ಅಂಗಪ್ರದರ್ಶನವನ್ನು ಮಾಡೋದಾಗಲಿ ಖಂಡಿತವಾಗಿಯೂ ಮಾಡಬಾರ್ದು ಅಂತ. ನೋಡಿ, 7 ದಶಕಗಳ ಕಾಲ ಬಿ ಸರೋಜಾದೇವಿಯವರು ತಮ್ಮ ತಂದೆ ತಾಯಿಗಳ ಮಾತನ್ನು ಪಾಲಿಸಿಕೊಂಡೇ ಬಂದರು. 4 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು. ಅದರಲ್ಲಿ ಬಹುತೇಕ ಚಿತ್ರಗಳಲ್ಲಿ ಅವರು ನಾಯಕಿಯಾಗಿಯೇ ಅಭಿನಯಿಸಿದರು. ಇಷ್ಟಾಗಿಯೂ ಸಹ ಅವರು ಎಲ್ಲಿಯೂ ಅಸಭ್ಯವಾದ ದೃಶ್ಯಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ, ಅಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. ಆದರೂ ಸಹ ತಮ್ಮ ಬೇಡಿಕೆಯನ್ನು ಉಳಿಸ್ಕೊಂಡಿದ್ದರು. ಇದು ಸಾಧ್ಯವಾಗಿದ್ದು ಹೇಗೆ ಅಂದರೆ ಅವರಲ್ಲಿದ್ದಂಥ ಅಭಿನಯ ಪ್ರತಿಭೆ ಹಾಗೂ ನೃತ್ಯ ಪ್ರತಿಭೆಯಿಂದ. ಬಿ ಸರೋಜಾದೇವಿಯವರೇನು ಸುರಸುಂದರಿ ಅಲ್ಲ, ಸ್ವಲ್ಪ ಕೃಷ್ಣ ವರ್ಣದ ಸಾಮಾನ್ಯ ಹೆಣ್ಣುಮಗಳು. ಆದರೆ ಅವತ್ತು ತಮಿಳು ಚಿತ್ರರಂಗದಲ್ಲಿ ಹಾಗೂ ತಮಿಳಿನಿಂದ ಹಿಂದಿಗೆ ಹೋದಂಥ ವೈಜಯಂತಿಮಾಲಾ, ಪದ್ಮಿನಿ, ದೇವಿಕಾ ಹೀಗೆ ಅನೇಕರ ರೂಪವನ್ನೇ ಪಡೆದಿದ್ದಂಥ ಬಿ ಸರೋಜಾದೇವಿಯವರಿಗೂ ಸಹ ಕನ್ನಡ ಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದ ಮೇಲೆ ಮದ್ರಾಸಿನಲ್ಲಿಯೇ ಅವತ್ತು ಚಿತ್ರರಂಗ ನೆಲೆಯೂರಿದ್ದರಿಂದ ಬಹಳ ಬೇಗ ಬೇರೆ ಚಿತ್ರರಂಗಗಳಿಂದ ಕರೆ ಬರುತ್ತೆ. ಬಿ ಸರೋಜಾದೇವಿಯವರಿಗೆ 13 ವರ್ಷಗಳಾಗಿದ್ದಾಗಲೇ ಒಮ್ಮೆ ಅವರ ನೃತ್ಯ ಪ್ರದರ್ಶನವನ್ನು ನೋಡಿ ಒಬ್ಬ ನಿರ್ದೇಶಕರು ಸಿನಿಮಾದಲ್ಲಿ ಅಭಿನಯಿಸುವ ಹಾಗೆ ಕೇಳ್ಕೊತಾರೆ. ಆದರೆ ಆಗ ಆ ಒಂದು ಆಹ್ವಾನವನ್ನು ಆಕೆ ತಿರಸ್ಕರಿಸ್ತಾರೆ. ಮುಂದೆ ತಮಗೆ 17 ವರ್ಷಗಳಾಗಿದ್ದಾಗ ಅವರು ಶ್ರೀರಾಮ ಪೂಜಾ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. 1955ರಲ್ಲಿ ತೆರೆಗೆ ಬಂದ ಮಹಾಕವಿ ಕಾಳಿದಾಸ, ಹೊನ್ನಪ್ಪ ಭಾಗವತರವರ ಒಂದು ಚಿತ್ರ. ಆ ಚಿತ್ರದ ಮೂಲಕ ಅವರು ನಾಯಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ನೆಲೆಯನ್ನು ಕಂಡುಕೋತಾರೆ. ಸರೋಜಾದೇವಿಯವರ ಚಿತ್ರ ಜೀವನವನ್ನು, ಅದರಲ್ಲಿಯೂ ಕನ್ನಡದಲ್ಲಿ ಅವರ ಸಾಧನೆಯನ್ನು ಪರಾಮರ್ಶಿಸುವ ಸಂದರ್ಭದಲ್ಲಿ ರಾಜಕುಮಾರ್ ಅವರ ಜೊತೆಗಿನ ಅವರ ಚಿತ್ರಗಳ ಬಗ್ಗೆ ಉಲ್ಲೇಖ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಅವರು ಕನ್ನಡದಲ್ಲಿ ಅಭಿನಯಿಸಿರೋದು ಸುಮಾರು 50+ ಚಿತ್ರಗಳು ಮಾತ್ರ. ಆದರೆ ಈ 50 ಚಿತ್ರಗಳಲ್ಲಿ 11 ಚಿತ್ರಗಳು ರಾಜ್ಕುಮಾರ್ ಅವರ ಜೊತೆಗೆ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಬಿ ಸರೋಜಾದೇವಿಯವರು ಹೀಗೆ ಬಂದು ಹಾಗೆ ಹೋಗುವಂಥ ಯಾವುದೇ ಒಂದು ಪಾತ್ರವನ್ನು ಮಾಡ್ತಾ ಇರಲಿಲ್ಲ. ತಮ್ಮ ಪಾತ್ರಕ್ಕೆ ಪ್ರಾಮುಖ್ಯತೆ ಇದ್ದರೆ ಮಾತ್ರ ಅವರು ಒಪ್ಕೋತಾ ಇದ್ದರು. ಇದನ್ನು ಕನ್ನಡದಲ್ಲಿ ಮಾತ್ರವಲ್ಲ, ತೆಲುಗು, ತಮಿಳು ಹಾಗೂ ಹಿಂದಿಯಲ್ಲಿ ಅಭಿನಯಿಸುವಾಗ ಕೂಡ ಅವರು ಗಮನದಲ್ಲಿ ಇಟ್ಕೊಂಡು ಅಂಥ ಪಾತ್ರಗಳನ್ನೇ ಮಾಡ್ತಾ ಬಂದರು. 1958ರಲ್ಲಿ ಭೂಕೈಲಾಸ ಚಿತ್ರದ ಪಾರ್ವತಿಯ ಪಾತ್ರದೊಂದಿಗೆ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯ ಯಾನವನ್ನು ಆರಂಭ ಮಾಡ್ತಾರೆ. ಅದೇ ವರ್ಷ ಅಣ್ಣ ತಂಗಿ ಚಿತ್ರ ಬರುತ್ತೆ.
ಹಳ್ಳಿಯ ಸೊಗಡಿನ ಆ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿಯವರ ಅಭಿನಯ ಪ್ರೇಕ್ಷಕರ ಮನಸೂರೆಗೊಳ್ಳುತ್ತೆ. ಇದಾದ ಮೇಲೆ 1959ರಲ್ಲಿ ಜಗಜ್ಯೋತಿ ಬಸವೇಶ್ವರ ಚಿತ್ರ ಬರುತ್ತೆ. 1961ರಲ್ಲಿ ಕಿತ್ತೂರು ಚೆನ್ನಮ್ಮ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಬಿ ಸರೋಜಾದೇವಿಯವರು ಒಂದು ದೊಡ್ಡ ಎತ್ತರವನ್ನು ಏರ್ತಾರೆ. ಇದಾದ ನಂತರ ಬಂದಿದ್ದು 1962ರಲ್ಲಿ ದೇವಸುಂದರಿ ಚಿತ್ರ. ನೋಡಿ, ಈ ಚಿತ್ರಗಳ ನಂತರ ಸುಮಾರು 7 ವರ್ಷಗಳ ಕಾಲ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಲಿಲ್ಲ. ಯಾಕೆಂದರೆ ಅವರಿಗೆ ತಮಿಳು ಚಿತ್ರರಂಗದ ದಿಗ್ಗಜರಾದ MGR, ಶಿವಾಜಿ, ಜಮಿನಿ ಗಣೇಶನ್ ಇವರ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ. ಅದೇ ದಿನಗಳಲ್ಲಿ ತೆಲುಗಿನಲ್ಲಿ NT ರಾಮರಾವ್, A ನಾಗೇಶ್ವರರಾವ್ ಇವರಂಥ ದೊಡ್ಡ ದೊಡ್ಡ ಹೀರೋಗಳ ಜೊತೆಯಲ್ಲಿ ಅಭಿನಯಿಸುವಂಥ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ದಕ್ಷಿಣದ ಕಡೆ ಹಿಂದಿ ಚಿತ್ರರಂಗದವರು ದೃಷ್ಟಿ ಹಾಯಿಸ್ತಾ ಇದ್ದಿದ್ದರಿಂದಾಗಿ ಹಿಂದಿ ಚಿತ್ರಗಳಲ್ಲಿ ಕೂಡ ಬಿ ಸರೋಜಾದೇವಿಯವರಿಗೆ ನಾಯಕಿಯ ಸ್ಥಾನ ಅರಸಿಕೊಂಡು ಬರುತ್ತೆ. ಈ ಒಂದು ಕಾಲಘಟ್ಟದಲ್ಲಿ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಅವಕಾಶಗಳನ್ನು ಪಡೆದಿದ್ದರಿಂದ ಕನ್ನಡದಲ್ಲಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಎಷ್ಟೋ ಜನ ನಾಯಕಿಯರು ಕನ್ನಡ ಮೂಲದವರಾದರೂ ಸಹ ಒಂದೇ ಒಂದು ಕನ್ನಡ ಚಿತ್ರದಲ್ಲೂ ಅಭಿನಯಿಸದೇ ಇರುವಂಥ ಉದಾಹರಣೆಗಳು ಕೂಡ ಇದೆ. ಹಿಂದಿಯಲ್ಲಿ ಬೆಳಗಿದಂಥ ಲೀನಾ ಚಂದಾವರ್ಕರ್ ಅವರು ಕನ್ನಡದವರಾದರೂ ಸಹ ಕನ್ನಡದಲ್ಲಿ ಒಂದೇ ಚಿತ್ರವನ್ನು ಮಾಡಿಲ್ಲ. ಆದರೆ ಬಿ ಸರೋಜಾದೇವಿಯವರು ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಅವಕಾಶಗಳಿದ್ದಾಗಲೂ ಸಹ ಕನ್ನಡವನ್ನು ಕಡೆಗಣಿಸಲಿಲ್ಲ. ಆಗಾಗ ಬಂದು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು. ಕನ್ನಡ ಮೂಲದವರು ಬೇರೆ ಭಾಷೆಯ ಚಿತ್ರಗಳಲ್ಲೂ ಅಭಿನಯಿಸಿರೋದನ್ನು ನಾವು ಬೇಕಾದಷ್ಟು ಜನರನ್ನು ನೋಡಿದ್ದೀವಿ. ಸರೋಜಾದೇವಿಯವರ ನಂತರ ಕನ್ನಡದವರೇ ಆಗಿ ಕನ್ನಡ ಬೆಳ್ಳಿ ತೆರೆಗೆ ಬಂದಂಥ ಕಲ್ಪನಾ, ಜಯಂತಿ, ಭಾರತಿ ಇವರೂ ಸಹ ಬೇರೆ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕಲ್ಪನಾ ಅವರು ಬೆರಳೆಣಿಕೆಯಷ್ಟು ಬೇರೆ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿರೋದು. ಆದರೆ ಜಯಂತಿ ಮತ್ತು ಭಾರತಿಯವರು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಅವರು ಯಾರು ಕೇವಲ ನಾಯಕಿಯ ಪಾತ್ರವನ್ನೇ ಮಾಡಬೇಕು ಅಂತ ಬೇರೆ ಭಾಷೆಗೆ ಹೋದವರಲ್ಲ. ಅಲ್ಲಿ ತಂಗಿಯ ಪಾತ್ರವನ್ನು ಮಾಡ್ತಾಯಿದ್ರು, ಪೋಷಕ ಪಾತ್ರಗಳನ್ನು ಮಾಡ್ತಾಯಿದ್ರು. ಈ ರೀತಿಯ ಪಾತ್ರಗಳಿಂದ ಬಂದವರು. ಹಿಂದಿಯಲ್ಲಂತೂ ಅವರಿಗೆ ಸಣ್ಣ ಪುಟ್ಟ ಪಾತ್ರಗಳೇ ಸಿಗ್ತಾ ಇದ್ದಿದ್ದು. ಆದರೆ ಬಿ ಸರೋಜಾದೇವಿಯವರಿಗೆ ಪೈಗಾಮ್ ಚಿತ್ರದಲ್ಲಿ ದಿಲೀಪ್ ಕುಮಾರ್ ಅವರೊಂದಿಗೆ ಅಭಿನಯಿಸುವ ಅವಕಾಶ ಸಿಗುತ್ತೆ. ಅದಾದ ಮೇಲೆ ರಾಜೇಂದ್ರ ಕುಮಾರ್ ಅವರ ಜೊತೆಯಲ್ಲಿ ಸಸುರಾಲ್ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಶಮ್ಮಿ ಕಪೂರ್ ಅವರ ಜೊತೆಯಲ್ಲಿ ತೆರೆಯನ್ನು ಹಂಚ್ಕೋತಾರೆ. ಅವರು ಹಿಂದಿ ಬೆಳ್ಳಿ ತೆರೆಗೆ ಹೋದರೂ ಸಹ ಪೋಷಕ ಪಾತ್ರದಲ್ಲಿ ಅಭಿನಯಿಸಲಿಲ್ಲ. ದೊಡ್ಡ ದೊಡ್ಡ ಕಲಾವಿದರೊಂದಿಗೆ ನಾಯಕಿಯ ಪಾತ್ರಗಳಲ್ಲೇ ಮಿಂಚಿದರು. ಒಂದು ಮಾಹಿತಿಯ ಪ್ರಕಾರ 162 ಚಿತ್ರಗಳಲ್ಲಿ ನಿರಂತರವಾಗಿ ಅವರು ನಾಯಕಿಯಾಗಿಯೇ ಅಭಿನಯಿಸ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವರು ಕನ್ನಡದಲ್ಲಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಲಿಲ್ಲ. ಯಾಕೆಂದರೆ ಅವರ ಅಂಕಿಅಂಶಗಳನ್ನು ನೋಡಿದಾಗ ತಮಿಳಿನಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದು MGR ಅವರ ಜೊತೆಯಲ್ಲಿ 26 ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಅದರಲ್ಲಿ 22 ಚಿತ್ರಗಳು ದೊಡ್ಡ ಯಶಸ್ಸನ್ನು ಗಳಿಸಿದಂಥ ಚಿತ್ರಗಳು. ಅದೇ ರೀತಿ ಶಿವಾಜಿ ಗಣೇಶನ್ ಅವರ ಜೊತೆಯಲ್ಲಿ ಸಹ 22 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹೀಗೆ ಅಂಕಿಅಂಶಗಳನ್ನು ಹೇಳೋದಾದರೆ ಬಿ ಸರೋಜಾದೇವಿಯವರ ಬಗ್ಗೆ ಬೇಕಾದಷ್ಟು ಹೇಳಬಹುದು. ನೋಡಿ, ಕಲಾವಿದರ ಬಗ್ಗೆ ಮಾತಾಡುವಾಗ ವಿವಾದಗಳು ಇದ್ದೇ ಇರ್ತವೆ. ಸಾವಿಲ್ಲದ ಮನೆಯ ಸಾಸಿವೆಯನ್ನು ಅಂದ ಹಾಗೆ ವಿವಾದಗಳಿಲ್ಲದೇ ಇರುವಂಥ ಕಲಾವಿದರನ್ನು ಹುಡುಕೋದೇ ಕಷ್ಟ. ಹಾಗಾಗಿ ಬಿ ಸರೋಜಾದೇವಿಯವರ ವಿಚಾರದಲ್ಲಿ ಕೂಡ ಒಂದಿಷ್ಟು ವಿವಾದಗಳಿದ್ವು. ಆದರೆ ಆ ವಿವಾದಗಳನ್ನೆಲ್ಲ ಬೇಕಾದಷ್ಟು ಜನ ಪ್ರಿಂಟ್ ಮೀಡಿಯಾದಲ್ಲಿ, ವಿಷನ್ ಮೀಡಿಯಾದಲ್ಲಿ ಬೇರೆ ಬೇರೆ ಸಂಚಿಕೆಗಳ ಮೂಲಕ ಹೇಳಿದ್ದಾರೆ. ಅದನ್ನೇ ಮತ್ತೆ ಮತ್ತೆ ಹೇಳುವಂಥ ಅಗತ್ಯ ಇಲ್ಲ. ಜೊತೆಗೆ ಎಲ್ಲರ ಜೀವನದಲ್ಲೂ ಒಂದಿಷ್ಟು ವಿವಾದಗಳಿದ್ದೇ ಇರ್ತವೆ. ಆ ವಿವಾದಗಳನ್ನೇ ದೊಡ್ಡದು ಮಾಡಿ ಹೇಳೋದಕ್ಕಿಂತ ಅವರ ಸಾಧನೆಗಳನ್ನು ಗುರುತಿಸೋದು ಮುಖ್ಯ. ಸರೋಜಾದೇವಿಯವರ ಬಗ್ಗೆ ಅವರು MGR ಅವರ ಜೊತೆಯಲ್ಲಿ ಒಂದು ರೊಮ್ಯಾಂಟಿಕ್ ಒಡನಾಟದಲ್ಲಿದ್ದರು ಅನ್ನುವಂಥ ಒಂದು ಗಾಸಿಪ್ ಆ ದಿನಗಳಲ್ಲಿ ಹಬ್ಬಿತ್ತು. 1967ರವರೆಗೂ ಈ ಜೋಡಿ ಒಂದು ಯಶಸ್ವಿ ಜೋಡಿಯಾಗಿ ಸಾಕಷ್ಟು ಗೆದ್ದ ಚಿತ್ರಗಳನ್ನು ಕೊಟ್ಟಿತ್ತು. ಆದರೆ ಯಾವಾಗ ಜಯಲಲಿತಾ ಅವರ ಪ್ರವೇಶ ಆಯಿತೋ ಅದಾದ ಮೇಲೆ ನಿಧಾನವಾಗಿ MGR ಹಾಗೂ ಬಿ ಸರೋಜಾದೇವಿಯವರ ಮಧ್ಯೆ ಒಂದು ಕೊಂಡಿ ಕಳಚಿ ಹೋಗಿದ್ದರಿಂದಾಗಿ ಅವರು ಮತ್ತೆ ಒಟ್ಟಾಗಿ ಅಭಿನಯಿಸಲಿಲ್ಲ. ಆದರೆ ಇವರಿಬ್ಬರ ಸಂಬಂಧ ಯಾವತ್ತೂ ಹಳಸಿರಲಿಲ್ಲ. ಸರೋಜಾದೇವಿಯವರ ದತ್ತು ಮಗಳ ಮದುವೆಯಾದಾಗ ಬೆಂಗಳೂರಿಗೆ ಬಂದು MGR ಅವರು ಹರಸಿ ಹೋಗ್ತಾರೆ. ಜೊತೆಗೆ ಪ್ರತಿ ವರ್ಷ ಜನವರಿ 7ನೇ ತಾರೀಕು ದೂರವಾಣಿ ಕರೆ ಮಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ. ಹೀಗೆ ಒಂದು ಆರೋಗ್ಯಕರವಾದ ಸಂಬಂಧವನ್ನು ಅದಾದ ಮೇಲೆ ಕೂಡ MGR ಅವರು ಮುಂದುವರಿಸ್ಕೊಂಡು ಬಂದರು. MGR ಅವರು ಮರಣಿಸಿದಾಗ
ಬಿ ಸರೋಜಾದೇವಿಯವರು ಒಂದು ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಒಂದು ಚಿತ್ರದ ಚಿತ್ರೀಕರಣ ಸಂದರ್ಭ ಊಟಿಯಲ್ಲಿ ನಡೀತಾ ಇರುತ್ತೆ. ಅಲ್ಲಿ MGR ಹಾಗೂ ಬಿ ಸರೋಜಾದೇವಿಯವರು ಒಟ್ಟಿಗೆ ಅಭಿನಯಿಸ್ತಾ ಇರ್ತಾರೆ. ಊಟಿ ಅಂದರೆ ನಿಮಗೆ ಗೊತ್ತೇ ಇದೆ, ಚಳಿ, ಮಹಾ ಚಳಿ ಇರುತ್ತೆ ಕೆಲವು ಸೀಸನ್ನಲ್ಲಿ. ಅಂಥ ದಿನಗಳಲ್ಲಿ ಅಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಆಗ ಆ ಚಳಿಯಿಂದ ರಕ್ಷಣೆ ಪಡೆಯುವ ಸಲುವಾಗಿ ಆ ಚಿತ್ರತಂಡದಲ್ಲಿದ್ದ ಮತ್ತೊಬ್ಬ ಕಲಾವಿದೆ ಬಿ ಸರೋಜಾದೇವಿಯವರಿಗೆ ಒಂದಿಷ್ಟು ಮದ್ಯವನ್ನು ಸೇವನೆ ಮಾಡಿ ಅಂತ ಒಂದು ಸಲಹೆಯನ್ನು ಕೊಡ್ತಾ ಇರ್ತಾರೆ. ಈ ವಿಚಾರ MGR ಅವರ ಕಿವಿಗೆ ಬಿದ್ದ ತಕ್ಷಣ ಅವರು ಆ ಕಲಾವಿದೆಯನ್ನು ಬದಿಗೆ ಕರೆದುಕೊಂಡು ಹೋಗಿ ಆ ಊಟಿಯ ಚಳಿಯಲ್ಲಿ ಸಹ ಆಕೆಯ ಮುಖದಲ್ಲಿ ಬೆವರಿಳಿಯುವ ರೀತಿಯಲ್ಲಿ ಆಕೆಗೆ ಒಂದಿಷ್ಟು ಗದರಿಕೊಂಡಿದ್ದನ್ನು ಬಿ ಸರೋಜಾದೇವಿಯವರು ನೆನಪಿಸಿಕೊಂಡಿದ್ದಾರೆ. ಅಂದರೆ MGR ಅವರು ಬೇಕಾದಷ್ಟು ಅವ್ರ ಬಗ್ಗೆ ಕೂಡ ವಿವಾದಗಳಿದೆ. ಆದರೆ ಒಂದು ಸಿದ್ಧಾಂತದ ವಿಚಾರಕ್ಕೆ ಬಂದರೆ ಅವರು ಯಾವತ್ತೂ ತಮ್ಮ ಒಂದು ನಿಲುವನ್ನು ಬದಲಿಸ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ನೋಡಿದ್ರೆ ಕನ್ನಡ ಚಿತ್ರರಂಗದಿಂದ ಬಿ ಸರೋಜಾದೇವಿಯವರು ಸ್ವಲ್ಪ ಕಾಲ ದೂರವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಅವಕಾಶಗಳನ್ನು ಪಡೆದಿದ್ದರಿಂದಾಗಿಯೇ ಕಲ್ಪನಾ, ಜಯಂತಿ, ಭಾರತಿ ಇವರಿಗೆಲ್ಲ ಅವಕಾಶಗಳು ಸಿಕ್ಕಿದ್ದು. ಆದರೆ ಒಂದು ಕಾಲಘಟ್ಟದ ನಂತರ ಹಿಂದಿ ಚಿತ್ರಗಳಲ್ಲಿ ನಾಯಕಿಯರ ಒಂದು ಪರಿಭಾಷೆಯೇ ಬೇರೆ ಆಗುತ್ತೆ. ಬೇರೆ ಬೇರೆ ಗ್ಲಾಮರ್ ಕಲಾವಿದೆಯರು ಚಿತ್ರರಂಗಕ್ಕೆ ಆಗಮಿಸ್ತಾರೆ. ತಮಿಳು ಚಿತ್ರರಂಗದಲ್ಲಿ MGR ಅವರ ಜೊತೆಯಲ್ಲಿ ಜಯಲಲಿತಾ ಅವರು ಹೆಚ್ಚು ಪ್ರಚಲಿತರಾಗ್ತಾ ಹೋಗ್ತಾರೆ. ಅದೇ ರೀತಿ ತೆಲುಗಿನಲ್ಲಿ ಸಹ ಬೇರೆ ಬೇರೆ ಕಲಾವಿದೆಯರು ಬರ್ತಾರೆ. ಅಂಥ ಕಾಲಘಟ್ಟದಲ್ಲಿ ಮತ್ತೆ ಬಿ ಸರೋಜಾದೇವಿಯವರು ಕನ್ನಡ ಚಿತ್ರಗಳಿಗೆ ಮರಳ್ತಾರೆ. ಈ ಮಧ್ಯದಲ್ಲಿ ಕೂಡ ಆಗಾಗ ಬಂದು ಕನ್ನಡದಲ್ಲಿ ದೊಡ್ಡ ದೊಡ್ಡ ಚಿತ್ರಗಳನ್ನೇ ಮಾಡಿ ಹೋಗ್ತಾ ಇರ್ತಾರೆ. ಕನ್ನಡದ ಮೊಟ್ಟ ಮೊದಲ ಸಂಪೂರ್ಣ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ, ವಿಕ್ರಮ್ ಪ್ರೊಡಕ್ಷನ್ಸ್, BS ರಂಗ ಅವರು ತೆರೆಗೆ ತಂದಂಥ ಚಿತ್ರ. ಆ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಒಬ್ಬ ನೃತ್ಯ ಕಲಾವಿದೆಯಾಗಿ ಕಾಣಿಸಿಕೊಂಡಿರುವವರು ಬಿ ಸರೋಜಾದೇವಿಯವರು. 1962ರ ನಂತರ 7 ವರ್ಷಗಳ ಕಾಲ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಲಿಲ್ಲ ಅಂತ ಹೇಳಿದ್ದೆ. ಅದಾದ ಮೇಲೆ 1969ರಲ್ಲಿ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ತೆರೆಯನ್ನು ಹಂಚ್ಕೋತಾರೆ. ಅದಾದ ಮೇಲೆ ಸಿದ್ಧಲಿಂಗಯ್ಯ ಅವರು ನ್ಯಾಯವೇ ದೇವರು ಚಿತ್ರದಲ್ಲಿ ಅವರನ್ನು ನಾಯಕಿಯನ್ನಾಗಿ ಆರಿಸ್ತಾರೆ. ಈ ಎಲ್ಲ ಚಿತ್ರಗಳು ಯಶಸ್ಸು ಕಂಡಂಥ ಚಿತ್ರಗಳು. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಬಣ್ಣದ ಚಿತ್ರಗಳು ಹೆಚ್ಚಾಗಿ ಬರ್ತಾ ಇದ್ದಾಗ ಕೂಡ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಬಬ್ರುವಾಹನ, ಭಾಗ್ಯವಂತರು, ಶ್ರೀನಿವಾಸ ಕಲ್ಯಾಣ, ಯಾರಿವನು, ಹೀಗೆ ಅನೇಕ ಚಿತ್ರಗಳಲ್ಲಿ ಯಶಸ್ಸನ್ನು ಕಂಡವರು ಬಿ ಸರೋಜಾದೇವಿಯವರು. ಒಟ್ಟಾರೆಯಾಗಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ 11 ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಎಲ್ಲ ಚಿತ್ರಗಳಲ್ಲೂ ಅವರ ಪಾತ್ರಗಳಿಗೆ ನಾಯಕನ ಪಾತ್ರಕ್ಕೆ ಇರುವಷ್ಟೇ ಪ್ರಾಮುಖ್ಯತೆ ಇದೆ. ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಂತೂ ರಾಜ್ಕುಮಾರ್ ಅವರ ಪಾತ್ರಕ್ಕಿಂತಲೂ ಅವರ ಪಾತ್ರವೇ ಹೆಚ್ಚು ತೆರೆಯ ಮೇಲೆ ಕಾಣಿಸಿಕೊಂಡಿರೋದು ಹಾಗೂ ಪ್ರಾಮುಖ್ಯತೆಯನ್ನು ಪಡೆದಿರೋದು. ಆದರೆ ಕಲಾವಿದರು ಯಾವತ್ತೂ ತಮಗೆ ಪ್ರಾಮುಖ್ಯತೆ ಇದೆಯಾ ಇಲ್ಲವಾ ಅನ್ನೋದನ್ನು ಬಿಟ್ಟು ಆ ಕಥೆಯ ಕಡೆ ಗಮನ ಕೊಟ್ಟು ಚಿತ್ರಗಳನ್ನು ಮಾಡ್ತಾಯಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕೆಂದರೆ ಮಲ್ಲಮ್ಮನ ಪವಾಡ ಹೆಸರೇ ಹೇಳೋ ಹಾಗೆ ಒಬ್ಬ ನಾಯಕಿ ಪ್ರಧಾನವಾದ ಚಿತ್ರ. ಅಲ್ಲಿ ಕೂಡ ರಾಜ್ಕುಮಾರ್ ಅವರು ಬಿ ಸರೋಜಾದೇವಿ ಅವರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ಕಲಾವಿದರ ಬಗ್ಗೆಗೂ ವಿವಾದಗಳಿದ್ದೇ ಇರ್ತವೆ. MGR ಹಾಗೂ ಬಿ ಸರೋಜಾದೇವಿಯವರ ಒಡನಾಟದ ಬಗ್ಗೆ ವಿವಾದಗಳಿತ್ತು. ಅದೇ ರೀತಿ ಕರ್ನಾಟಕದ ಒಬ್ಬ ರಾಜಕಾರಣಿ SM ಕೃಷ್ಣ ಅವರ ಕುರಿತಂತೆ ಕೂಡ ಬಿ ಸರೋಜಾದೇವಿಯವರ ಜೊತೆಗೆ ಅವರಿಗೆ ಒಂದಿಷ್ಟು ಒಡನಾಟ ಇತ್ತು ಅಂತ ವಿಶ್ವನಾಥ್ ಅವರು ತಮ್ಮ ಒಂದು ಜೀವನ ಚರಿತ್ರೆಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಈ ರೀತಿಯ ಸಂಗತಿಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇರುತ್ತೆ. ಇನ್ನು ಬಿ ಸರೋಜಾದೇವಿಯವರು ಕನ್ನಡದ ಬಗೆಗೆ ಒಂದಿಷ್ಟು ಉದಾಸೀನ ಭಾವವನ್ನು ತಾಳಿದ್ರು, ಕೆಲವೊಮ್ಮೆ ಕನ್ನಡವನ್ನು ಉಪೇಕ್ಷೆ ಮಾಡ್ತಾಯಿದ್ರು ಅನ್ನುವಂಥ ಒಂದಿಷ್ಟು ಗಾಳಿ ಮಾತುಗಳನ್ನು ಕೂಡ ನಾವು ಅಲ್ಲಲ್ಲಿ ಕೇಳ್ತೀವಿ. ಆದರೆ ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ನೋಡಿ, 1969ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ. 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ. ಈ ಪ್ರಶಸ್ತಿಗಳು ಕೇಂದ್ರ ಸರ್ಕಾರದಿಂದ ಕೊಡಮಾಡುವಂಥ ನಾಗರಿಕ ಪ್ರಶಸ್ತಿಗಳು. ಇವುಗಳನ್ನು ಆ ಕಲಾವಿದರಿಗೆ ಕೊಡಿ ಅಂತ ಆಯಾ ಸರ್ಕಾರಗಳು ಒಂದು ಶಿಫಾರಸನ್ನು ಮಾಡಬೇಕು. ಬಿ ಸರೋಜಾದೇವಿಯವರ ವಿಚಾರದಲ್ಲಿ ಈ ಶಿಫಾರಸನ್ನು ಮಾಡಿದ್ದು ತಮಿಳುನಾಡು ಸರ್ಕಾರವೇ ಹೊರತು ಕರ್ನಾಟಕ ಸರ್ಕಾರ ಅಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಕನ್ನಡದ ಉದಾಸೀನತೆಯ ಬಗ್ಗೆ ಬಿ ಸರೋಜಾದೇವಿಯವರಿಗೆ ಒಂದಿಷ್ಟು ಆಕ್ರೋಶ ಇದ್ದಿದ್ದು ನಿಜ. ಅದನ್ನು ಅವರು ಆಗಾಗ ಹೊರ ಹಾಕ್ತಾಯಿದ್ರು. ಈ ಪ್ರಶಸ್ತಿಗಳಲ್ಲದೆ ಒಂದು ವಿಶಿಷ್ಟವಾದ ಸಾಧನೆಯನ್ನು ಬಿ ಸರೋಜಾದೇವಿಯವರು ಮಾಡಿದ್ದಾರೆ. ಅದೇನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಕೊಡಮಾಡುವ
ರಾಜ್ಕುಮಾರ್ ಹೆಸರಿನ ಪ್ರಶಸ್ತಿ, ತಮಿಳುನಾಡಿನಲ್ಲಿ ಕೊಡಮಾಡುವ MGR ಅವರ ಹೆಸರಿನ ಪ್ರಶಸ್ತಿ ಹಾಗೂ ಆಂಧ್ರದಲ್ಲಿ ಕೊಡಮಾಡುವ NT ರಾಮರಾವ್ ಅವರ ಹೆಸರಿನ ಪ್ರಶಸ್ತಿ, ಈ ಮೂರೂ ಪ್ರಶಸ್ತಿಗಳನ್ನು ಗಳಿಸಿರುವವರು ಬಿ ಸರೋಜಾದೇವಿಯವರು. ಬಹುಶಃ ಈ ಸಾಧನೆಯನ್ನು ಮಾಡಿರುವ ನಾಯಕಿ ಅವರೊಬ್ಬರೇ ಅಂತ ಕಾಣುತ್ತೆ. ಸರೋಜಾದೇವಿಯವರ ಸಾಧನೆ, ವ್ಯಕ್ತಿತ್ವ ಇವೆಲ್ಲವನ್ನು ಮನಗಂಡು ಬೆಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟನ್ನು ಕೂಡ ಪ್ರದಾನ ಮಾಡಿತ್ತು. ಇನ್ನು 2008ರಲ್ಲಿ ಅವರಿಗೆ ಭಾರತ ಸರ್ಕಾರ ಜೀವಮಾನ ಸಾಧನೆಗಾಗಿ ಒಂದು ಪ್ರಶಸ್ತಿಯನ್ನು ಕೊಡುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ 2010ರಲ್ಲಿ ಭಾರತೀಯ ವಿದ್ಯಾಭವನ ಬಿ ಸರೋಜಾದೇವಿಯವರ ಹೆಸರಿನಲ್ಲಿಯೇ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತೆ. ಅದನ್ನು ಜೇಸುದಾಸ್ ಅವರು, ಅಂಬರೀಷ್ ಅವರು, ಜಯಂತಿ, ಅಂಜಲಿ ದೇವಿ, ವೈಜಯಂತಿಮಾಲಾ ಇವರಿಗೆಲ್ಲ ಕೊಡಮಾಡಲಾಗಿದೆ. 1967ರಲ್ಲಿ ತಾವು ಚಿತ್ರಜೀವನದ ಉತ್ತುಂಗದಲ್ಲಿದ್ದಾಗಲೇ ಬಿ ಸರೋಜಾದೇವಿಯವರು ಹರ್ಷ ಅವರನ್ನು ವಿವಾಹವಾಗ್ತಾರೆ. 19 ವರ್ಷಗಳ ಅವರ ದಾಂಪತ್ಯ 1986ರಲ್ಲಿ ಶ್ರೀಹರ್ಷ ಅವರ ಅಕಾಲಿಕ ಮರಣದೊಂದಿಗೆ ಕೊನೆಯಾಗುತ್ತೆ. ಮುಂದೆ ಕೂಡ ಅವರು ವಿವಾಹವಾದ ಮೇಲೆ ಕೂಡ ಚಲನಚಿತ್ರಗಳಲ್ಲಿ ಸಕ್ರಿಯವಾಗಿರ್ತಾರೆ. ಪತಿಯವರು ಮರಣಿಸಿದ ಮೇಲೆ ಸಹ ಕೊನೆಯ ದಿನದವರೆಗೂ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. ಬಿ ಸರೋಜಾದೇವಿಯವರು ತಮ್ಮನ್ನು ತಾವು ಹೇಗೆ ಪ್ರೆಸೆಂಟ್ ಮಾಡ್ಕೋತಾ ಇದ್ರು ಅಂದರೆ, ಯಾವುದೇ ಸಮಾರಂಭಕ್ಕೆ ಬರಬೇಕಾದರೂ ಮೇಕಪ್ ಇಲ್ಲದೆ ನೀವು ಬಿ ಸರೋಜಾದೇವಿಯವರನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಯಾವತ್ತೂ ಗ್ರೇಸ್ಫುಲ್ಲಾಗಿ ಕಾಣಿಸ್ಕೋತಾ ಇದ್ದಂಥವರು ಬಿ ಸರೋಜಾದೇವಿಯವರು. ಬಿ ಸರೋಜಾದೇವಿಯವರು ಮೇಕಪ್ ಮಾಡ್ಕೋತಾ ಇದ್ದದ್ದನ್ನು ತಮಾಷೆಯಾಗಿ ಯಾರಾದರೂ ಹೆಚ್ಚಾಗಿ ಮೇಕಪ್ಪನ್ನು ಮಾಡ್ಕೊಂಡಿದ್ರೆ, ಏನು ಸರೋಜಾದೇವಿಯವರ ಥರ ಮೇಕಪ್ ಮಾಡ್ಕೊಂಡಿದೆಯಾ ಅಂತ ರೇಗಿಸೋ ಮಟ್ಟಕ್ಕೆ ಅದು ಜನಪ್ರಿಯವಾಗಿತ್ತು. ಅವರು ನಮ್ಮನ್ನು ಅಗಲಿದಾಗ ಅವರಿಗೆ 87 ವರ್ಷಗಳು. ನೋಡಿ, 87 ವರ್ಷ ಅಂದರೆ ಬಹಳ ಒಂದು ದೊಡ್ಡ ತುಂಬು ಜೀವನವೇ. ಅಷ್ಟಾದರೂ ಸಹ ಅವರು ವಯೋಸಹಜವಾದ ಆರೋಗ್ಯದ ತೊಂದರೆಗಳನ್ನು ಹೊರತುಪಡಿಸಿ ತುಂಬ ಸಕ್ರಿಯವಾಗಿಯೇ ಇದ್ದರು. ಕಲಾವಿದೆಯರ ಜೊತೆಯಲ್ಲಿ ಬೆರೀತಾ ಇದ್ದರು. ತಮ್ಮ ಮನೆಯಲ್ಲಿ ಕೂಡ ಸಂತೋಷ ಕೂಟಗಳನ್ನು ಏರ್ಪಡಿಸ್ತಾ ಇದ್ದರು. ಸಿನಿಮಾ ಸಂಬಂಧಿ ಕಾರ್ಯಕ್ರಮಗಳಿಗೆ ಕೂಡ ಬರ್ತಾಯಿದ್ರು. ಜೊತೆಗೆ ಚಲನಚಿತ್ರ ಸೆನ್ಸಾರ್ ಬೋರ್ಡ್ನಲ್ಲಿ ಕೂಡ ಅವರು ಒಬ್ಬ ಸದಸ್ಯೆಯಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಸಿನಿಮಾ ಸಂಬಂಧಿ ಸಂಘಟನೆಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ತಮ್ಮ ಪತಿ ಹಾಗೂ ಮಕ್ಕಳ ಹೆಸರಿನಲ್ಲಿ ಸಾಕಷ್ಟು ಸಮಾಜ ಸೇವಾ ಕಾರ್ಯಗಳಲ್ಲಿ ಕೂಡ ತೊಡಗಿಕೊಂಡಿದ್ದರು. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮುಗಿಸಿ ಪೂಜೆ ಮಾಡಿ ಪತ್ರಿಕೆಯನ್ನು ಓದಿದ ಮೇಲೆ ಒಂದಿಷ್ಟು TV ನೋಡುವಂಥ ಹವ್ಯಾಸವನ್ನು ಇಟ್ಕೊಂಡಿದ್ದರು. ಅದೇ ರೀತಿ ಜುಲೈ ತಿಂಗಳ 14ನೇ ತಾರೀಕು 2025ನೇ ಇಸ್ವಿ ಬೆಳಗಿನ ಜಾವ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡಿ ನಂತರ TV ನೋಡೋದಕ್ಕೆ ಅಂತ ಕೂತವರು ನಿಧಾನವಾಗಿ ಚಿರನಿದ್ರೆಗೆ ಜಾರಿದರು. ಬಿ ಸರೋಜಾದೇವಿಯವರ ಚಿತ್ರಜೀವನವನ್ನು ನೋಡಿದಾಗ ಬೇಕಾದಷ್ಟು ನೆನಪುಗಳ ಮೆರವಣಿಗೆ ಬರುತ್ತೆ. ಸೀತಾ ಚಿತ್ರದ ರಮೇಶ್ ಅವರ ಜೊತೆಯಲ್ಲಿ ಅವರು ಲಕ್ಷ್ಮೀ ಸರಸ್ವತಿ ಎನ್ನುವ ಚಿತ್ರದಲ್ಲಿ ದ್ವಿಪಾತ್ರಗಳಲ್ಲಿ ಅಭಿನಯಿಸ್ತಾರೆ. ಅದೊಂದು ಸುಂದರವಾದಂಥ ಚಿತ್ರ, ಸಂಗೀತಮಯವಾದಂಥ ಚಿತ್ರ. ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಅವರ ಅಭಿನಯವನ್ನು ನೋಡಿ ಆ ಚಿತ್ರದ ಸಹ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರು ಮುಂದೆ ಅವರಿಗೆ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ಅವಕಾಶವನ್ನು ಕೊಡ್ತಾರೆ. ಅದು ಒಂದು ಯಶಸ್ವಿ ಚಿತ್ರ. ಇದಾದ ಮೇಲೆ 3 ಕಥೆಗಳನ್ನು ಆಧರಿಸಿ ಪುಟ್ಟಣ್ಣ ಕಣಗಾಲ್ ಅವರು ತೆರೆಗೆ ತಂದ ಕಥಾಸಂಗಮ ಚಿತ್ರದ ಅತಿಥಿ ಚಿತ್ರದಲ್ಲಿ ಅವರು ಮನೋಜ್ಞವಾದ ಅಭಿನಯವನ್ನು ನೀಡಿದ್ದಾರೆ. ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿಯಲ್ಲಿ ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ಬಿ ಸರೋಜಾದೇವಿಯವರು ನಾಯಕಿಯಾಗಿ ಕಾಣಿಸ್ಕೊಂಡ ಮೇಲೆ ಈ ಜೋಡಿ ಕೂಡ ಒಂದು ಯಶಸ್ವಿ ಜೋಡಿಯಾಗಿರುತ್ತೆ. ಮುಂದೆ ಬೆರತೆ ಜೀವ ಚಿತ್ರದಲ್ಲಿ, ಕಥಾಸಂಗಮ ಚಿತ್ರದ ಅತಿಥಿ ಎನ್ನುವ ಭಾಗದಲ್ಲಿ ಹಾಗೂ MV ಕೃಷ್ಣಸ್ವಾಮಿಯವರ ಪಾಪ ಪುಣ್ಯ, ಹೀಗೆ ಅನೇಕ ಚಿತ್ರಗಳಲ್ಲಿ ಈ ಜೋಡಿ ಕೂಡ ಒಂದು ಯಶಸ್ವಿ ಜೋಡಿಯಾಗಿ ತೆರೆ ಮೇಲೆ ಕಾಣಿಸಿಕೊಂಡಿರುವಂಥ ಉದಾಹರಣೆಗಳಿದೆ. ಅಗಲಿರುವ ಹಿರಿಯ ಕಲಾವಿದೆ ಬಿ ಸರೋಜಾದೇವಿಯವರಿಗೆ ಶ್ರದ್ಧಾಂಜಲಿ ರೂಪದಲ್ಲಿ ಈ ಒಂದು ಸಂಚಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ಬಿ ಸರೋಜಾದೇವಿಯವರನ್ನು ಕುರಿತಂತೆ ಇವಿಷ್ಟು ಮುಖ್ಯವಾದ ಮಾಹಿತಿಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.